ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಇಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ನೋಡುವುದಾದರೆ, ಮೊದಲನೆಯದಾಗಿ ದಿನದ ಕೆಲಸದ ಅವಧಿಯ 9 ಗಂಟೆಗಳಿಗಿಂತ ಹೆಚ್ಚು ಇರತಕ್ಕದ್ದಲ್ಲ. ಅಂದರೆ ಕಾರ್ಮಿಕರು 9 ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡುವುದು ಇಲ್ಲಿ ಇರುವುದಿಲ್ಲ. ಅದೇ ರೀತಿಯಾಗಿ ಎರಡನೆಯದಾಗಿ ಹೆಚ್ಚಿನ ಅವಧಿಯ ಕೆಲಸಕ್ಕೆ ಹೆಚ್ಚಿನ ಮಜೂರಿಗೆ ಅರ್ಹನಾಗುತ್ತಾನೆ ಅಥವಾ ಅರ್ಹನಾಗುತ್ತಾಳೆ. ಅಂದರೆ ಇಲ್ಲಿ ಅವಧಿಗೆ ಮೀರಿಯೂ ಸಹ ಕೆಲಸವನ್ನು ಮಾಡಿದರೆ ಅದಕ್ಕೆ ತಕ್ಕಂತೆ ಹೆಚ್ಚಿನ ಕೆಲಸಕ್ಕೆ ತಕ್ಕಂತೆ ಹೆಚ್ಚಿನ ಮಜೂರಿಯನ್ನು ಕೊಡಬೇಕಾಗುತ್ತದೆ. ಹಾಗೆಯೇ ಮೂರನೆಯದಾಗಿ ಕೆಲಸಕ್ಕೆ ಹಾಜರಾದಾಗ ಇಡೀ ದಿನ ದುಡಿಸಿಕೊಳ್ಳದಿದ್ದರೂ ಸಹ ಇಡೀ ದಿನದ ವೇತನವನ್ನು ಇಲ್ಲಿ ನೀಡಲೇಬೇಕು. ನಾಲ್ಕನೆಯದಾಗಿ ವಾರದಲ್ಲಿ 1 ದಿನ ಮಜೂರಿ ಸಹಿತ ರಜೆಯನ್ನು ಕೊಡಬೇಕು. ಹಾಗೂ ಕೊನೆಯದಾಗಿ ಪುರುಷ ಮತ್ತು ಮಹಿಳೆ ಮಾಡುವಂತಹ ಕೆಲಸ ಒಂದೇ ರೀತಿಯ ನೈಪುಣ್ಯತೆ ಮತ್ತು ಶ್ರಮ ಹೊಂದಿದ್ದರೆ ಇಬ್ಬರಿಗೂ ಇಲ್ಲಿ ಸಮಾನವಾದಂತಹ ವೇತನವನ್ನು ಕೊಡಬೇಕಾಗುತ್ತದೆ. ಅಂದರೆ ಇಲ್ಲಿ ಪುರುಷ ಅಥವಾ ಮಹಿಳೆ ಯಾವುದೇ ರೀತಿಯಾದಂತಹ ಭೇದ ಭಾವವಿಲ್ಲದೆ ಅವರ ಕೆಲಸಕ್ಕೆ ತಕ್ಕಂತೆ ಶ್ರಮವನ್ನು ಹೊಂದಿದರೆ ಇಬ್ಬರಿಗೂ ಸಹ ಇಲ್ಲಿ ಸಮಾನವಾದಂತಹ ವೇತನವನ್ನು ನೀಡುವುದಾಗಿರುತ್ತದೆ. ಇದಿಷ್ಟು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಈ ಕಾನೂನು ಕಲಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.